सर्वसिद्धं शिवप्रदं स्वयं सिद्धम् अहं वन्दे सिद्धारूढयतेश्वरम् जगद्गुरु सिद्धारूढ़ महास्वामी देवर शರಣಾರವಿಂದಗಳಿಗೆ ವಂದಿಸಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿ ದೇವರ ಶರಣಾರವಿಂದಗಳಿಗೆ ವಂದಿಸಿ ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಮಹಾತ್ಮರಿಗೆ ನಮಿಸಿ ಸದ್ಗುರುಗಳ ಸನ್ನಿಧಾನದಲ್ಲಿ ಸಮ್ಮಿಳಿತರಾಗಿ ಸದ್ಗುರುಗಳ ದರ್ಶನ ಆಶೀರ್ವಾದದಿಂದ ಶ್ರೇಷ್ಠವಾದ ಸುಖವನ್ನು ಪಡೆದುಕೊಂಡು ಧನ್ಯರಾಗಬೇಕು ಎಂಬ ಅಪೇಕ್ಷೆಯಿಂದ ಬಂದಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಶ್ರೀಮಂತ ಜೀವನಗಳ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಆಗತ್ತೆ ಈ ಕಡೆ ಬಾ ಇಲ್ಲಿ ಚೆನ್ನಾಗಿ ಕೃಪಾ ಆಶೀರ್ವಾದದಿಂದಲೇ ನಾವೆಲ್ಲರೂ ಕೂಡ ಕಳ್ಕೊಂಡ ಅಮರರಾಗುತ್ತದೆ. ಅದಕ್ಕೆ ಸದ್ಗುರುದೇವನ ಕೃಪಾ ಆಶೀರ್ವಾದ ಇಲ್ಲದ ವಿನ ನಮ್ಗೆ ಯಥಾರ್ಥ ಜ್ಞಾನ ಆಗುವುದಿಲ್ಲ. ಜನ್ಮಮಾನ ರೂಪಾತ್ಮಕವಾದಂಥ ಭೌತಿಕದ ದೂರ ಆಗುವುದಿಲ್ಲ. ಭೌತಿಕ ದೂರವಾಗಿ ನಾವು ನಿತ್ಯ ಸುಖಿಗಳಾಗಬೇಕಾದ್ರೆ ಸದ್ಗುರುನಾಥನ ಕೃಪಾ ಆಶೀರ್ವಾದ. ಅದಕ್ಕೆ ಹೃದಯ ತದ್ವಿಜ್ಞಾನಾರ್ಥಂ ಸಗುರುಮೇವಾಗತ್ತೆ ಸಮಿತ್ಪಾನಿ ಶ್ರೋತ್ರಯಂ ಬ್ರಹ್ಮನಿಷ್ಠಂ ಅಂತ ಶ್ರುತಿ ಹೇಳ್ತದೆ. ಆ ಭಗವಂತನ ಯಥಾರ್ಥ ಜ್ಞಾನ ಬ್ರಹ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ನಾವು ಮುಕ್ತರಾಗಬೇಕಾದ್ರೆ ಆ ಮುಕ್ತಿಯನ್ನು ಅನುಗ್ರಹಿಸುವಂಥ ಸದ್ಗುರುನಾಥನ ಸನ್ನಿಧಾನಕ್ಕೆ ಹೋಗಬೇಕು. ಸದ್ಗುರುನಾಥನ ಸನ್ನಿಧಾನಕ್ಕೆ ಹೋದಾಗನ ಜ್ಞಾನೋದಯ ಆಗ್ತದೆ. ಗುರುವಿನ ಬಿಟ್ಟು ಎಲ್ಲೇನೆ ಅಲೆದಾಡಿದ್ರು ಕೂಡ ಜ್ಞಾನ ಆಗುವುದಿಲ್ಲ, ನಮಗೆ ಭೌತಿಕ ಹೋಗಿಲ್ಲ. ನಮ್ಮೆಲ್ಲರ ಭೌತಿಕ ದೂರಾಗಿ ನಾವು ಮುಕ್ತರಾಗಬೇಕಾದ್ರೆ, ನಾವು ನಿತ್ಯ ಸುಖಿಗಳಾಗಬೇಕಾದ್ರೆ ಸದ್ಗುರುವಿನ ಕೃಪಾ ಬೇಕು. ಆದ್ದರಿಂದ ಗುರುಗಳ ಸನ್ನಿಧಾನಕ್ಕೆ ಹೋಗು ಅಂತೇಳಿ ಶಾಸ್ತ್ರ ಹೇಳಿದ್ರೆ ಸುದ್ದಿ ಹೇಳ್ತಾರೆ. ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಇಂಥ ಶ್ರೇಷ್ಠವಾದ ಮನುಷ್ಯ ಜನ್ಮ ಬಂದೇವಿ. ಈ ಮನುಷ್ಯ ಜನ್ಮದಲ್ಲಿ ನಾವು ಮುಕ್ತರಾಗಬೇಕು. ಮನುಷ್ಯ ಜನ್ಮ ಇರುವುದರೊಳಗಾಗಿನೇ ಈ ದೇಹ ಇದೆಯಲ್ಲ, ಈ ದೇಹ ಇರುವುದರೊಳಗಾಗಿನೇ ಸದ್ಗುರುಗಳಿಗೆ ಶರಣಾಗತರಾಗಿ ಸದ್ಗುರುಗಳ ಸೇವಾ ಆಪ್ತ ಅಂಗಸ್ಥಾನ ಸದ್ಭಾವನೆಗಳ ಮೂಲಕವಾಗಿ ಅವರ ಸೇವೆಯನ್ನು ಮಾಡಿ ಅವರ ಕೃಪೆಗೆ ನಾವು ಪಾತ್ರರಾದದ್ದಾದರೆ ಸದ್ಗುರು ದಯಾಳು ಕೃಪಾಶಾಲಿ ಭಯಭಕ್ತಿಯಿಂದ ಬಂದಂಥ ಭಕ್ತ ಬಂದಂಥ ಶಿಷ್ಯನಿಗೆ ಅವನ ಅಜ್ಞಾನವನ್ನು ದೂರ ಮಾಡಿ ಅವನಿಗೆ ಶಾಶ್ವತವಾದ ಸುಖವನ್ನು ಅನುಗ್ರಹಿಸಿ ಅವನ ಮುಕ್ತವನ್ನಾಗಿ ಮಾಡ್ತಾನೆ ಸದ್ಗುರುನಾಥ. ಅದಕ್ಕೆ ಗುರುವೇ ನಿಮ್ಮಯ ಕರುಣಗಳಿಂದ ತತ್ವ ದೇವನ ಅರಿದು ನಿತ್ಯ ಸುಖಿಯಾದೆ ಎಂದು ಉತ್ತರಕ್ಕಿಟ್ಟನು. ಸತ್ಶಿಷ್ಯನಾದಂತಹ ಭೌತಿಕರಿಂದ ಗಂಧಾಗಿ ಗಟ್ಟಾಗಿ ಬಂದು ಗುರುವಿಗೆ ಶರಣಾಗತನಾಗಿ ಸದ್ಗುರುವಿನ ಕೃಪಾ ಕಟಾಕ್ಷದ್ವಾರ ಯಥಾರ್ಥ ಜ್ಞಾನ ಬ್ರಹ್ಮ ಸಾಕ್ಷಾತ್ಕಾರ ಪರಿಪೂರ್ಣವಾದ ಪರಬ್ರಹ್ಮ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡ ಉದ್ಘಾತ ಇದ್ದಾನೆ. ಹೇ ಗುರುದೇವ, ನಿಮ್ಮ ಕರುಣ ಕಟಾಕ್ಷದಿಂದ ನಾನು ಧನ್ಯನಾದೆ. ಅದಕ್ಕೆ ಗುರುವೇ ನಿಮ್ಮಯ ಕರುಣಗಳಿಂದ ತತ್ವ ನಿರವರದು ನಿತ್ಯ ಸುಖಿಯಾದೆ. ನಿತ್ಯ ಸುಖ, ಈ ಸುಖಗಳೆಲ್ಲವೆಲ್ಲ ಇಹಲೋಕ ಮಾರ್ಗ ಮಾಡಿಕೊಂಡು ಬ್ರಹ್ಮಲೋಕ ಪರ್ಯಂತರವಾದಂಥ ಸುಖಗಳೆಲ್ಲ ಅಶಾಶ್ವತ. ಅಶಾಶ್ವತವಾದಂಥವ ಈ ಯಜ್ಞಯಾಗ ಹೋಮ ಜಪ ತಪ ಮತ್ತೊಂದು ಮಾಡಿ ಆ ಪುಣ್ಯದ ಪ್ರಭಾವದಿಂದ ದೇವರಿಗೆ ಹೋಗ್ತಿರೋ ಜೀವ ದೇವಲೋಕಕ್ಕೆ ಹೋಗಿ ನಿನ್ನ ಪುಣ್ಯ ಇರುವುದಕ್ಕ ದೇವಲೋಕದ ಭೋಗ, ಇಂದ್ರಲೋಕ ಭೋಗವಾಗಲಿ ಬ್ರಹ್ಮಲೋಕದ ಭೋಗವೇ ಆಗಲಿ ನೀನು ಮಾಡಿದಂಥ ಪುಣ್ಯದ ಫಲ ಇರುವುದಕ್ಕ ಅಲ್ಲಿ ಹೋದ ದೇವತೆಗಳು. ಪುಣ್ಯ ಕ್ಷೀಣ ಆಯಿತು ಹೋಗಿ ಮತ್ತೆ ನೀವು ಹೋಗ್ಬೇಕಂತಾರೆ. ಕ್ಷೀಣೇ ಪುಣ್ಯ ಮೃತ್ಯಲೋಕಂತಿ. ನಾವು ಮಾಡಿದ ಪುಣ್ಯ ಎಲ್ಲ ಮುಗೀತು ಅಂದ್ರೆ ಮತ್ತೆ ಇಲ್ಲೇ ಬರ್ಬೇಕು ನಾವು. ಈ ಜೀವ ದೇಹ ಜೀವ ಜೀವ ಪುಣ್ಯದ ಪ್ರಭಾವದಿಂದ ದೇವಲೋಕಕ್ಕೆ ಹೋಗ್ತಾನೆ. ಅದೇ ಪುಣ್ಯ ಫಲ ಮುಗಿದಾಗ ಮತ್ತೆ ಅದೇ ಜೀವಾತ್ಮ ಈ ಲೋಕಕ್ಕೆ
ಜೀವನೇ ನಾವೆಲ್ಲರೂ ಬೇರೆ ಅಲ್ಲ. ನೀವ ಪುಣ್ಯ ಮಾಡಿದ್ರಿಪ್ಪ ಅಂದ್ರೆ ದೇವಲೋಕಕ್ಕೆ ಹೋಗಿ ದೇವತೆಗಳಾಗ್ತೀರಿ. ನೀವೇ ಪಾಪದ ಕಾರ್ಯಗಳನ್ನು ಮಾಡಿದ್ರ ಮಾಡಬಾರಂತ ಪಾಪದ ಕಾರ್ಯಗಳನ್ನು ಮಾಡಿ ನರಕಿಗಳಾಗ್ಬಿಡ್ತೇವೆ. ಈ ಜೀವಾತ್ಮ ಇರಲ್ಲ, ನಮ್ಮೆಲ್ಲರೊಳಗೆ ಜೀವನಲ್ಲ ಜೀವ. ಆ ಜೀವಾತ್ಮ ಪುಣ್ಯ ಪ್ರಭಾವದಿಂದ ದೇವಲೋಕತೆ ಪುಣ್ಯವಾಸಾತೆ ಸುರೇಂದ್ರ ಲೋಕಮ್ಮ ತಿಳಿಸುತ್ತೆ. ಯಾರು ಪುಣ್ಯವನ್ನು ಮಾಡ್ಯಾರೋ ಅವರು ದೇವಲೋಕಕ್ಕೆ ಹೋಗ್ತಾರೆ. ಯಾರು ಪಾಪ ಮಾಡ್ತಾರೋ ಅವರು ಹೀನವಾದಂಥ ನರಕ ಜನ್ಮ ನರಕಿಗಳಾಗಿ ಹುಟ್ಟಬೇಕಾಗ್ತದೆ ಪಾಪ ಮಾಡಿದವರು ಯಾರು ಜೀವಾತ್ಮ. ಅದಕ್ಕೋಸ್ಕರವಾಗಿ ಇಂಥ ದೇಹ ಬಂದಾಗ ಜೀವಾತ್ಮ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಸತ್ಸಂಗ ಮಾಡ್ಬೇಕು. ನಾವು ಈ ದೇಹ ಕೊಟ್ಟು ಬಂದೇವೆ. ದೇಹ ಕೊಟ್ಟು ಬಂದ ಮೇಲೆ ನಾವು ಪುಣ್ಯಶಾಲಿಗಳಾಗಬೇಕಿಂತ ಸತ್ಸಂಗ ಮಾಡ್ರಿ, ಶಾಸ್ತ್ರ ಪುರಾಣ ಪುಣ್ಯಗಳನ್ನು ಕೇಳ್ರಿ, ದಾನ ಧರ್ಮಗಳನ್ನು ಮಾಡ್ರಿ, ಭಗವಾನ್ ನಾಮಸ್ಮರಣೆ ಮಾಡ್ರಿ. ಈ ಪುಣ್ಯದಿಂದ ಮತ್ತೆ ಮುಂದಿನ ಜನ್ಮ ಶ್ರೇಷ್ಠ ಬರ್ತಾವ. ಹೇ ಪುಣ್ಯಮಾಸಾಧ್ಯ ಸುರೇಂದ್ರ ಲೋಕಮ ಅಂತ ಹೇಳ್ತಾರೆ. ಆಮೇಲೆ ಅದಕ್ಕಿಂತ ಕಮ್ಮಿ ಇತ್ತಂದ್ರೆ ನಾವು ಈ ಲೋಕಕ್ಕೆ ಮನುಷ್ಯ ಲೋಕಕ್ಕೆ ಬರ್ತೇವೆ. ಉದೀನಾಂ ಶ್ರೀಮತಾಂಗೇ ಯೋಗ ಭ್ರಷ್ಟೋ ವಿಜಾಯತೆ ಅಥವಾ ಯೋಗಿನಾಮೇವ ಕುಲೇ ಭವತಿ ಅಂತ ಭಗವದ್ಗೀತೆ ಹೇಳಿದ ಪರಮಾತ್ಮ ಸ್ತುತಿಯನ್ನು ಹೇಳ್ತದೆ. ಏನು ಹೇಳ್ತದಂದ್ರೆ ಯಾರು ಪುಣ್ಯವನ್ನು ಮಾಡ್ಯಾರೋ ಅವರು ಈ ಲೋಕದಲ್ಲಿ ಶ್ರೀಮಂತರಾಗಿ ಕೊಡ್ತಾರೆ. ಮಾತ್ರ ನೀವೇನಿಲ್ಲ, ನೀವೇಂತ ಸತ್ಸಂಗ ಮಾಡ್ತೀರಿ, ದಾನ ಧರ್ಮಗಳನ್ನು ಮಾಡ್ತೀರಿ, ಯಜ್ಞಗಳನ್ನು ಮಾಡ್ತೀರಿ. ಇಂಥ ಪುಣ್ಯ ಕಾರ್ಯವನ್ನು ಮಾಡಿದರೆ ಮುಂದೆ ಶ್ರೀಮಂತರಾಗಿ ಹುಡ್ತಾರೆ. ಶ್ರೀಮಂತರಾಗಿ ಹುಡ್ತಾರೆ, ಮುಂದೆ ಹಂಗೆ ಮಾಡ್ತಕ್ಕಂಥ ಜ್ಞಾನಿಗಳಾಗ್ತಾರೆ, ಮಹಾತ್ಮರಾಗ್ತಾರೆ. ಅದಕ್ಕೋಸ್ಕರವಾಗಿ ನಾವು ಆಯುಷ್ಯಮೇವರೋ ಕಾಯ್ದೆಯೋ ಈ ದುರ್ಶಂಭಲಿಂಗವನ್ನು ಒಲಿಸಿ ಮಾಯನ್ನು ಮೀರಿ ಭವವನ್ನು ಗೆಲುವೆನೆಂಬ ಸಮುದಾಯದ ಅಧಿಕಾರ ಎನ್ನುವುದನ್ನು ಸೇರಿಕೊಂಡೆ ನಾವು ಆಯುಷ್ಯದೊಳಗೆ. ಹೇ ಪರಮಾತ್ಮ, ಈ ತಾಯಿ ಹೊಟ್ಟೆಯಲ್ಲಿ ಕುಂತಿರಲ್ಲ, 9 ತಿಂಗಳು ಕುಂಡಿರ್ತೇವಲ್ಲ ನಾವು. 9 ತಿಂಗಳು ನಾವೆಲ್ಲ ತಾಯಿ ಹೊಟ್ಟೆ ಕುಂತ ಬಂದಿರ್ತೇವೆ. ಅವಾಗ ತಾಯಿ ಹೊಟ್ಟೆಗೆ ಕೂತು ಪ್ರಾರ್ಥನೆ ಮಾಡ್ತದಂತ ಪರಮಾತ್ಮನ ಕುರಿತ. ಹೇ ಪರಮಾತ್ಮ, ಈ ಹೊರಟು ಕೂತಲ್ಲಿ ಕುಂತಿದೆಯಪ್ಪ. ತಾಯಿ ಹೊಟ್ಟೆ ಅಮೃತ ಜಾಲಿನ ಸುಗಂಧ ದ್ರವ್ಯದ ಮಲಮೂತ್ರಗಳ ಮಧ್ಯದಲ್ಲಿ ಕುಂಡಿರ್ಬೇಕು. ಎಲ್ಲರೂ ತಾಯಿ ಹೊಟ್ಟೆ ಕುಂಡಿರ್ತೇವಲ್ಲ, ಮಲಮೂತ್ರಗಳ ಮಧ್ಯದಲ್ಲೇ ಕುಂಡಿರ್ತಾನೆ. ಕೂತು ಸಣ್ಣ ಕೂತಲ್ಲಿ ಕುಂಡಿರ್ತ ಹೊಟ್ಟಾಗ ಅವಾಗ ಜ್ಞಾನ ಆಗ್ತದೆ. ಅದಕ್ಕೆ ಏನು ಜ್ಞಾನ ಅಂತ? ಹೇ ಪರಮಾತ್ಮ, ಎಂಥ ಹೊಲಸು ಸ್ಥಾನದಲ್ಲಿ ಕುಡಿಸಿದೀಪ ನಾನು ಈ ಹೊಲಸು ಸ್ಥಾನದಲ್ಲಿ ಕುಂತೇನೆ. ಹೊರಮಟ್ಟೊಡನೆ ಇಲ್ಲಿಂದ ಹೊರಗೆ ಬಂದು ಕೂಡಲೇ ಈ ದೇಹದಲ್ಲಿ ತಾಯಿ ದೇಹದಲ್ಲಿ ಇಲ್ಲಿ ಮಲಮೂತ್ರ ಹೊಲಸಾಗಿ ಕುಂತೇನೆ. ಈ ಹೊಲಸಿಂದ ಹೊರಗೆ ಬಂದ ಕೂಡಲೇ ಹೊರಗೆ ಬರ್ತಾರೆ. 9 ತಿಂಗಳು ಆಗಲಿ ಬರುತ್ತೇವೆ, ಹೊರಗೆ ಬರ್ತಾರೆ. ಹೊರಗೆ ಬರ್ತೇವೆ, ಅಲ್ಲಿ ಹೇಳ್ತಾನೆ ಕೇಳ್ಕೊಂಡು ಹೊರಗೆ ಬಂದ್ಬಿಟ್ಟನೆ ಏನ್ ಮಾಡ್ತಾನೆ? ಕಾಯ್ದೆ ವಿರೋಧಿ ಗುರು ಶಂಭುಲಿಂಗ ಒಲಿಸಿ ಪರಮಾತ್ಮ ಶರಣಾಗತನಾಗ್ತೇನೆ, ಸದ್ಗುರುನಾಥನಿಗೆ ಕೃಪಾಕರಾಗ್ತೇನೆ. ಆಗ ನಾನು ಮುಕ್ತನಾಗ್ತೀನಿ ಪರಮಾತ್ಮ ಅಂತ ತಾಯಿ ಹೊಟ್ಟಾಗ ನಾವೆಲ್ಲ ಮಾತಾಡ್ಕೊಟ್ಟು ಭಗವಂತನಿಗೆ. ಅಲ್ಲಿ ಬಂದಲ್ಲಿ ಇಲ್ಲಿ ಬಂದು ಇಲ್ಲಿ ಹೊರಗೆ ಲೋಕ ಬಿಡೇವು, ನಾವು ಮಾಡಾಗ್ಬಿಟ್ಟೇವೆ ಇದೇ ಸುಖ ಅಂತ ತಿಳ್ಕೊಂಡು. ಈ ಮಲಮೂತ್ರದಿಂದ ಕೂಡ್ತಕ್ಕಂಥ ಈ ಅಜ್ಞಾನದ ಧೈರ್ಯವಾದಂಥ ಇದರಲ್ಲಿ ಕುತ್ಕೊಂಡು ಇದರ ಸುಖ ಅಂತ ಕುಂತೇವೆ. ಇದನ್ನ ಬಿಟ್ಟು ನಿತ್ಯ ಸುಖ ಯಾವುದು? ಬ್ರಹ್ಮಜ್ಞಾನ, ಆತ್ಮ ಸಾಕ್ಷಾತ್ಕಾರ. ಆಯುಷ್ಯಮೇ ಹೋದರು ನನ್ನ ಪ್ರಾಣ ಇರೋದ್ರೊಳಗಾಗಿನೇ ನಾನು ಗುರುಗಳಿಗೆ ಶರಣಾಗತನಾಗ್ತೇನೆ. ಅವರು ಕೃಪೆ ಪಡ್ಕೊಂಡು ಬ್ರಹ್ಮಜ್ಞಾನ ಮಾಡ್ಕೊಂಡು ಮುಕ್ತನಾಗ್ತಾನೆ ಅಂತ ಹೇಳಿ ಬಂದವರು ನಾವೆಲ್ಲ. ಅದನ್ನು ಬಿಟ್ಟು ಅನಿತ್ಯವಾದಂಥ ವಿಷಯ ಸುಖದಲ್ಲಿ ಮಾತಾಡಲಿಕ್ಕಂತೇವೆ. ಅದಕ್ಕೆ ಇಂಥ ಮನುಷ್ಯ ಬಂದದ ಇದನ್ನ ವ್ಯಕ್ತ ಮಾಡ್ಕೊಳ್ಬಾರ್ದು. ಇಂಥ ಸತ್ಸಂಗ ಮಾಡ್ರಿ, ಆತ್ಮ ಸೇವಾ ಮಾಡ್ರಿ, ಗುರುಗಳ ಸೇವಾದಿಗಳ ದ್ವಾರ ಯಥಾರ್ಥ ಜ್ಞಾನ ಮಾಡ್ಕೊಳ್ರಿ. ಮಾಡ್ಕೊಂಡ್ರೆ ಉತ್ತಮ ಒಂದೊಂದು ಜನ್ಮ, ಮುಂದಿನ ಜನ್ಮ ಆದರೂ ಶ್ರೇಷ್ಠವಾದ ಜನ್ಮ ಮಾಡ್ಕೊಳ್ರಿ. ಅತ್ಯಂತ ಶ್ರೇಷ್ಠವಾದ ದೇವತೆಗಳು, ಅತ್ಯಂತ ಶ್ರೇಷ್ಠವಾದ ಬ್ರಹ್ಮಜ್ಞಾನ, ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳುವಂಥ ಅಧಿಕಾರ ನಿಮ್ಗೆಲ್ಲರಿಗೂ ಇದೆ. ಮನುಷ್ಯ ಜನ್ಮ ಬಂದವ್ರಿಗೆ ಎಲ್ಲರಿಗೂ ಇದೆ. ಆದ್ದರಿಂದ ನಾವೆಲ್ಲರೂ ಕೂಡ ಅಂಥ ಸತ್ಸಂಗಗಳನ್ನು ಮಾಡಿ ಸದ್ಗುರುಗಳ ಸೇವಾಗಳ ಮೂಲಕವಾಗಿ ಯಥಾರ್ಥ ಜ್ಞಾನ ಮಾಡಿಕೊಂಡ್ರೆ ಈ ಮನುಷ್ಯ ಜನ್ಮವನ್ನು ಸಾರ್ಥಕ
ನಮಸ್ತೆಯನ್ನು ಕೊಡುತ್ತೆ ಸರ್ಕಾರರು ನಿಮ್ಮೆಲ್ಲರ ಗಮನಕ್ಕಾಗಿ ಸೇರಿಸಿ ಮೇಲುವಾಗಿ ಎರಿಯುವಂತೆ ಪ್ರವಾದಿ ಓಂ ತತ್ಸತ್. ಓಂ ಸಹನಾವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿಃ. ಗುರುಮಂಗಲಂ ಇಲ್ಲಿಯವರೆಗೂ ಗುರುಗಳ ಆಶೀರ್ವಾದದಿಂದ ನೀವೆಲ್ಲ ಪುನೀತರಾಗಿದ್ದೀರಿ. ಈಗ ಕಾರ್ಯಕ್ರಮದಲ್ಲಿ ನಿರ್ವಹಿಸ್ತಕ್ಕಂಥ ಮಹಾತ್ಮರಿಗೆ ಸನ್ಮಾನ. ಈ ಕ್ಷೇತ್ರಕ್ಕೆ ಆಗಮಿಸಿ ಎಷ್ಟೇ ಕಾರ್ಯಗಳಿಗೂ ಕೂಡ ಪ್ರೀತಿ ವಿಶ್ವಾಸ ಇಟ್ಟುಕೊಂಡು ಆಗಮಿಸಿ ಇಲ್ಲಿ ಆಸೀನರಾಗಿ ಆಶೀರ್ವದಿರ್ತಕ್ಕಂಥ ಕೊಂಡಿಕಟ್ಟಿ ಗಾಳೇಶ್ವರ ಅವರು ಗಾಯಸ ಮಠದ ಪರಮ ಪೂಜ್ಯ ಶ್ರೀ ಅಭಿ ವೆಂಕಟೇಶ್ ಮಹಾರಾಜರಿಗೆ ಸನ್ಮಾನ. ಶ್ರೀಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶ್ರೀ ಸದ್ಗುರು ಸೌಂದರ್ಯ ಬ್ರಹ್ಮನಿಷ್ಠ ಬಸವಾನಂದ ಭಾರತೀಯ ಅಪ್ಪಂಗಳವರಿಗೆ ಒಂದು ಶ್ರೀರಕ್ಷೆ ಆ ಶ್ರೀರಕ್ಷೆಯನ್ನು ಸ್ವೀಕರಿಸುತ್ತಾ ಇದ್ದಾರೆ ಶ್ರೀಗಳು. ಈಗ ಶ್ರೀಗಳವರ ಕರ್ತೃತ್ವ ಶಕ್ತಿಯನ್ನು ನೀಡಲಿ. ಹಾಗೆ ನಮ್ಮ ನಿಮ್ಮೆಲ್ಲರ ಮಹದಾಸೆಯಾಗಿರ್ತಕ್ಕಂತಹ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಮೋಕ್ಷಾಪೇಕ್ಷೆಗೆ ಸಂಪದದ ಅರ್ಥವ ಬೋಧಿಸಿದೆ ಗುರುವರ ಅರ್ಥವ ಬೋಧಿಸಿದೆ ಉಚ್ಚಾರಣ ಶಂಕರನ ಮೋಕ್ಷಾರವ ಮಾಡಿಸಿದೆ ಗುರುವರು ಚಾರವ ಮಾಡಿಸಿದೆ ಶ್ಯಾಮರಾಮ ಶ್ರೀರಾಮ ಲಿಂಗ ಶಂಕರನೇ ನಿರುವೆ ಗುರುವರ ಶಂಕರನೇ ನಿರುವೆ ಕಾಮ ಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ಬೇರೆ ಗುರು ಹರ ಶಾಂತಿಯ ಬೇರೆ ಶರಣ ಭಜಕರ ದುರಿತ ಬಂಧವ ತ್ವರಿತದಿ ನಾಶಿಸಿದೆ ಗುರುವರ ತ್ವರಿತದಿ ನಾಶಿಸಿದೆ ವರಗೋಲಕಾಪುರ ದೈವದಿಂದಲೇ ನಿರುತದಿ ವಾಸಿಸಿದೆ ಗುರು ಹರ ನಿರುತದಿ ವಾಸಿಸಿದೆ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರು ಹರ ಬೆಳಗುವೆ ಆರತಿಯ. ಓಂ ಚೈತನ್ಯಂ ಶಾಂತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಮಂಗಲಂ ಶ್ರೀ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಶಿವ